ನಮಸ್ಕಾರ ಸರ್. ಇಲ್ಲಿ ಕೇಸ್ ಇದ್ದಿದ್ದು ಕರೆ ಸರ್. ಅದ ಕೇಸ್ ಸೂಟ್ ಆಗಿ ಡಿಸ್ಮಿಸ್ ಆಗೈತಿ. ಅದ್ರೊಳಗೆ ಯಾವುದೇ ರೀತಿಯ ನಿರ್ಧಾರ ಇಂಥದ್ದಾಗೈತೆ ಅಂತ ಹೇಳಿ ಇನ್ನೂ ಯಾರಿಗೂ ರೆಸ್ಪಾನ್ಸ್ ಬಂದಿಲ್ಲ. ಇದ ಸತ್ಯ. ಅದು ಬರೋ ಮಟ್ಟ ಆದ್ರೂ ಏನಾಗೈತಿ ಅಂತ ತಿಳಿಸೋದು ಇಲ್ಲಿರೋರಿಗೆ ಯಾರಿಗೆ ಅಲೋಟ್ ಮಾಡಾರಲ್ಲ ಅವರಿಗೆ ಫಸ್ಟ್ ತಿಳಿಸೋದು ಅವ್ರ ಕರ್ತವ್ಯ. ಅದನ್ನ ಬಿಟ್ಟ ಪೊಲೀಸರು ಅಥವಾ JCB ತಂದ ನಿಲ್ಲಿಸಿ ಮಾಡಿದ್ರ ಒಳಗಡೆ ಮಾಲ್ ಮಟೀರಿಯಲ್ ಇರ್ತೈತಿ, ಅದಕ್ಕೆಲ್ಲ ಯಾರು ಜವಾಬ್ದಾರ? ಇಷ್ಟ ಕೇಳಾತಿರೋದು. ಏನಾಗೈತೆ ಅನ್ನೋ ಸಬ್ಜೆಕ್ಟ್ ಇಲ್ಲಿರೋ ಯಾರಿಗೂ 53 ಅಂಗಡಿ ಆಗ್ಲಿ ಯಾರದಾರ ಇಲ್ಲಿ ಇರೋ ವ್ಯಾಪಾರಸ್ಥರಿಗೆ ಯಾರಿಗೂ ಗೊತ್ತಿಲ್ಲ. ಅದ್ ಏನಾಗೈತಿ, ಸೂಟ್ ಡಿಸ್ಮಿಸ್ ಆಗೈತಿ. ಇಂಥದ್ದಾಗ್ಬೇಕು, ಕೆಡೂರಿ ಮಾಡ್ರಿ ಅಂತೇಳಿ ಎಲ್ಲೂ ಆಗಿಲ್ಲ. ಅದ್ರ ಬಗ್ಗೆ ಏನೇ ಇದ್ರು ನಮ್ ಜೊತೆ ಚರ್ಚೆ ಮಾಡ್ರಿ. ನಮ್ಗೆ ಏನೈತಿ ನೋಟಿಸ್ ಇದ್ರೆ ನೋಟಿಸ್ ಕೊಡ್ರಿ. ನೋಟಿಸ್ ಒಳಗೆ ಇಂತಿಷ್ಟು ದಿವಸ ಬರ್ದೈತಂತಂದ್ರೆ ಆ ದಿಷ್ಟ ಮಟ್ಟ ಕಾಲಾವಕಾಶ ಕೊಡ್ರಿ. ಅದ್ರೊಳಗೆ ಏನಾಗೈತಿ ನೋಡಾಕನ ಟೈಮ್ ಕೊಡ್ರಿ. ಒಂದ್ ಎರಡನೇದ ಅದ್ರೊಳಗೆ ಏನಾಗೈತೆ ಸಬ್ಜೆಕ್ಟ್ ಇಲ್ಲಿರೋ ಯಾರಿಗೂ ಗೊತ್ತಿರ್ಲಾರ್ದ ನೀವು ಹಿಂಗ್ ಪೊಲೀಸರಿಗೆ ಕರೆಸಿದ್ರೆ ಇಲ್ಲಿ ಹಿರಿಯ ನಾಗರಿಕರ ಅದಾರ, ಹೆಣ್ಮಕ್ಳು ಅದಾರ, ಅದ್ರ ಮ್ಯಾಗ ಡಿಪೆಂಡ್ ಇರೋರು ಎಷ್ಟೋ ಜನ ಅದಾರ. ಅವ್ರಿಗೆ ಏನ್ ಅನ್ಸಾದೈತಿ ಅವ್ರದ್ದು ಒಂದ್ ಪ್ಲೇಸ್ನಾಗ ನಿಂತ್ ನೋಡ್ರಿ, ಆಮೇಲೆ ನಿಮ್ಗೆ ಗೊತ್ತಾಕೈತಿ. ಇಷ್ಟ ಹೇಳೋದು. ನಮಸ್ಕಾರ. ಈಗ ಒಂದು ಇಲ್ಲಿ ಹಳೆ ಹುಬ್ಳಿ ಡಾಕ್ಟರ್ ಬಾಬಾ ಸಾಹೇಬ್ ಮಾರ್ಕೆಟಿನಲ್ಲಿ ಸುಮಾರು ಒಂದು 8 ದಿವಸಲಿಂದ ಇಲ್ಲಿ ಸಂಬಂಧಪಟ್ಟಂತ ಕಾರ್ಪೊರೇಷನ್ ಅಧಿಕಾರಿಗಳಾಗ್ಲಿ ಇಲ್ಲ ಬೇರೆ ತರದ ವಿವಿಧ ತರದ ಆಗ್ಲಿ ಕೆಲಸ ಜನರಿಗೆ ಬಂದು ತೊಂದರೆ ಮಾಡುವಂತ ವ್ಯವಸ್ಥೆಯನ್ನ ಪೂರಾ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸುಮಾರು 52 ಅಂಗಡಿಗಳು ಇದಾವ್. ಇದೇ ಅಂಗಡಿ ಇದರ ಮ್ಯಾಗ ಜೀವನ ಮಾಡುವಂತ ಜನರು ಇದಾರೆ. ಇಲ್ಲೇ ಕಡು ಬಡವರು ಇದಾರ. ಸುಮಾರು 50 ವರ್ಷಗಳಿಂದ ಈ ಸ್ಟಾಲ್ ಅನ್ನ ಕಟ್ಕೊಂಡು ಇಲ್ಲೇ ಜೀವನ ಮಾಡ್ತಾ ಇದಾರ. ಇವ್ರ ಸಡನ್ ಅನ್ನ ಬಂದ್ ಕ್ಯಾಸಿಗೆ ಡಿಮಾಲಿಷನ್ ಮಾಡೋದು ಅಂತ ಹೇಳಿದ್ರೆ ಇವ್ರು ಪೂರಾ ಫ್ಯಾಮಿಲಿ ಬೀದಿ ಪಾಲಾಗ್ತೈತಿ. ಈ ಅಂಗಡಿ ಮ್ಯಾಗ ಜೀವನ ಮಾಡ್ಬೇಕಂತ ಅವ್ರು ಸಾಲ ಸೂಲ ಮಾಡಿ ಮಕ್ಕಳಿಗೇನೋ ಉಪಜೀವನ ಮಾಡ್ಕೊಂತ ಹೋಗ್ತಾ ಇದಾರ. ಇವರು ಯಾವುದೇ ತರದ ಕೋರ್ಟಿನ ಆದೇಶ ನೀಡದೆ ಏಕದಮ್ ಬಂದ್ ಕೆಲಸ JCB ತರೋದು ಅವ್ರ ಕಮಿಷನರ್ ಕೊಟ್ಟೋದೈತೆ ಅಂತ ಹೇಳಿದ್ರೆ ಅಂಗಡಿ ತೆಗೆಯುವಂತ ಅವಶ್ಯಕತೆ ಇಲ್ಲ. ಅಂತದ್ರಲ್ಲಿ ಅಂತ ಹೇಳಿದ್ರೆ ಈ ಮಾರ್ಕೆಟ್ ನಲ್ಲಿ ಅಷ್ಟು ಜಗಾನೂ ಇಲ್ಲ. ಇವ್ರು ಮೊದ್ಲೇ ಮಾಡ್ಬೇಕಾದ್ರೆ ಈ ಮಾರ್ಕೆಟ್ ತಕ್ಕಾಗ ಮಾಡ್ಲಿಲ್ಲ. ಈಗ ಜನರ ಜೀವ ಜೊತೆ ಚೆಲ್ಲಾಟವನ್ನ ಮಾಡುವಂತ ಕೆಲಸವನ್ನ ಇವ್ರು ಮಾಡ್ತಿದಾರ. ಕೋರ್ಟಿನ ಆದೇಶನು ಯಾರಿಗೂ ಇನ್ನೂ ಮುಟ್ಟಿಲ್ಲ. ನಮ್ಮ ಕೋರ್ಟಿನ ಆದೇಶ ನಮಗ್ ತೋರಿಸ್ರಿ, ಆರ್ಡರ್ ಏನಾಗಿತ್ತು ಅನ್ನೋದು ತೋರಿಸ್ರಿ ಅಂತ ಹೇಳಿದ್ರೆ ಇವ್ರು ತೋರ್ಸಾಕು ತಯಾರಿಲ್ಲ ನಮ್ಗ. ಇದೇ ರೀತಿಗಾಗಿ ಈಗ ಎಲ್ಲರೂ ದಬ್ಬಾಳಿಕೆ ಮಾಡ್ತಾ ಇದಾರೆ. ಎಲ್ಲರೂ ಉಪಜೀವನ ಮಾಡೋದು ಸಮಸ್ಯೆ ಆಗ್ಬಿಟ್ಟೈತಿಲ್ಲ. ಇಲ್ಲ ಅಂತ ಹೇಳಿದ್ರೆ ಒಬ್ಬೊಬ್ರು 52 ಅಂಗಡಿ ಇದ್ರೆ ಒಬ್ಬೊಬ್ರು ಗೌರ್ಮೆಂಟ್ ನೌಕರಿ ಕೊಟ್ಟು ಬಿಡ್ರಿ, ಅಷ್ಟ್ ಮಾಡ್ರಿ. ಅವ್ರ ಉಪಜೀವನ ನಡೀತೈತಿ. ನೌಕರಿ ಕೊಡ್ರಿ ಅವ್ರಿಗೆ, ಅವ್ರ ಜೀವನ ಮಾಡ್ತಾರ. ಈಗ ಸಡನ್ ಆಗಿ ಬಂದ ಅಂಗಡಿ ತೆಗೆದ್ರೆ ಅಂತ ಎಲ್ಲಿ ಹೋಗ್ಬೇಕು ಇವ್ರು? ಜೀವನ ಹೆಂಗ್ ಮಾಡ್ಬೇಕ? ಹೀಗಾಗಿ ನಾನು ತಮ್ಮಲ್ಲಿ ಕಳಕಳಾಗಿ ವಿನಂತಿ ಏನ್ ಮಾಡೋದಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ, ಮೇಲಿನವರಾಗ್ಲಿ, DC ಗಳಾಗ್ಲಿ ಇಲ್ಲಿ ಇದ್ದಂತ 52 ಜನರಿಗೆ ಏನಾದ್ರು ನ್ಯಾಯ ದೊರಕಿಸ್ಕೊಡ್ರಿ ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಇಲ್ಲಿ ಏನಾಗ್ತಾ ಕುಂತೈತೆ ಅನ್ನೋದ ತಾವು ಸ್ವಲ್ಪ ವಿಚಾರ ಮಾಡ್ರಿ. 52 ಅಂಗಡಿ ಅಲ್ಲ, ಅವ್ರ ಹಿಂದಿದ್ದಂತ ಮಂತನ ಅವ್ರಿಗವ್ರು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ. ತೆಗಿತೀವಂತಾರ, ಡೆಮೊಲೇಷನ್ ಅಂತಾರ, ಹುಡುಗಾಟ ಗತಿ ಆಗ್ಬಿಟ್ಟಿದೆ ಇವ್ರಿಗೆ. ಅಲ್ರಿ ಇವ್ರ 4 ಮಂದಿ ಸರ್ಕಾರ ಅಂದ್ರೆ ಏನು? ಬಡವ್ರ ರಕ್ಷಣೆ ಮಾಡ್ಬೇಕ, ಬಡವ್ರ ಕುಟುಂಬ ಪಾಲನೆ ಮಾಡ್ಬೇಕ. ಅವ್ರು ಸರ್ಕಾರ ಜವಾಬ್ದಾರಿ ಅದ. ಅದು ಬಿಟ್ಟು ಹ್ಯಾರಾಸ್ಮೆಂಟ್ ಮಾಡಿ ಕುಟುಂಬನೇ ಹಾಳು ಮಾಡಕತ್ತಾರ ಇವ್ರ. ಈ ಕಮಿಷನರ್ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಇಲ್ಲಿ ಹುಬ್ಬಳ್ಳಿ ಧಾರವಾಡದೊಳಗೆ? ಏನು ಕೊಟ್ಟಿಲ್ಲ, ನೋಟಿಸ್ ಇಲ್ಲ, ಆದೇಶ ಇಲ್ಲ. ಬಂದು ಇವರು ದಬ್ಬಾಳಿಕೆ ಮಾಡ್ತಾ ಇದಾರೆ ಸರ್. ಯಾಕಂತಂದ್ರೆ ಯಾರಿಗೆ ಏನಾದ್ರು ಮಾಡು ಒಂದು ಕೆಲ್ಸಕ್ಕೆ ನಾವು ಏನ್ ತಡಿಬೇಕಂತೇನು ನಮ್ದೇನು ಉದ್ದೇಶ ಇಲ್ಲ ಇಲ್ಲಿದ್ದವ್ರದ್ದು. ಆಕ್ಚುಲಿ ಏನಾಗಿದೆ ಅಂತಂತಂದ್ರೆ ಯಾವುದೇ ಆರ್ಡರ್ ಇಲ್ಲಾರ್ದ ಇವ್ರು ಒಳಗಡೆ ಬಂದು ದಿನಂಪ್ರತಿ ಎಸ್ಕಾಂದವ್ರು ಬಂದ್ರು, ಇವರು ಕಾರ್ಪೊರೇಷನ್ ವಲಯ ಕಚೇರಿದವ್ರು ಬಂದ್ಬಿಟ್ಟು ಇಲ್ಲಿ ಇರುವಂತ ನಾಗರಿಕರು ಏನು ಎಕ್ದಮ್ ಮುಗ್ಧ ನಾಗರಿಕರು ಇವರು. ಯಾವುದೇ ಆದೇಶವನ್ನು ಉಲ್ಲಂಘನೆ ಮಾಡುವಂತ ಇವ್ರಲ್ಲ, ಎಲ್ಲರೂ ಪಾಲಿಸ್ತೇವೆ ಅಂತ ಹೇಳ್ತಾ ಇದಾರೆ. ಇವ್ರ ಕೈಯಾಗ ಯಾವುದೇ ಒಂದು ಕಾಫಿ ಇಲ್ಲ, ಕೋರ್ಟ್ನಿಂದ ಆದೇಶ ಆದಂತದ್ದು ಒಂದು ಕಾಫಿ ಇಲ್ಲ. ಬಂದ್ ದಿನಂಪ್ರತಿ ಟಾರ್ಚರ್ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಬದ್ಧವಾಗಿದ್ದೇವೆ. ಒಂದು ಕಾಲಾವಕಾಶ ಆದೇಶ ಆದ ನಂತರನು ಕೂಡ ಯಾವುದೇ ಒಂದು ಕಾಲಾವಕಾಶ ಇರ್ತೈತಿ. ಅದಕ್ಕಾದ್ರೂ ಕೂಡ ಇವ್ರು ಏನಿಲ್ಲಾರ್ದೆ ದಿನಂಪ್ರತಿ JCB ತೊಗೊಂಬಂದು ಒಂದು 50 ಮಂದಿ ಜನರು ಕರ್ಕೊಂಡ್ಬಂದು ಹಿಂಗೆಲ್ಲಾ ಮಾಡ್ತಾ ಇದಾರೆ ಅಂತಂತಂದ್ರೆ ಬಹಳ ಮಹಾ ದೊಡ್ಡ ತಪ್ಪಿದು. ಈ ಕಮಿಷನರ್ ಏನ್ ವಿಚಾರ ಮಾಡ್ತಾ ಇದಾರೋ ಗೊತ್ತಿಲ್ಲ. ಬಟ್ ನಮ್ಗೆ ಏನ ಅನ್ಯಾಯ ಆಗ್ತಿದೆ ಅದ ನಮ್ಗೆ ಗೊತ್ತು. ಈಗ ಆಲ್ರೆಡಿ ಅಲ್ಲಿ ಒಬ್ಬರು ಇದನ್ನ ಪೆಟ್ರೋಲ್ ತಗೊಂಡ್ ಕ್ಯಾಸ್ ನಿಂತಿದ್ದಾರೆ. ನಂದು ಉಪಜೀವನನೇ ಇದ್ರ ಮೇಲೆ. ಇವ್ರು ಯಾರಾದ್ರೂ ಕೈ ಹಚ್ಚಿದ್ರೆ ನಾ ಇಲ್ಲೇ ಸುಟ್ಕೊಂಡ್ ಸಾಯ್ತೇನೆ ಅಂತೇಳಿ. ಅದಕ್ಕೆ ಹೊಣೆ ಯಾರು? ಕಮಿಷನರಾ? ಏನ್ ನಮ್ಗೆ ಆಳ್ತಿರುವಂತ ಅಧಿಕಾರಿಗಳ? ಇವ್ರ ಏನ್ ತಿಳಿತಾ ಇಲ್ಲ ನನಗೆ. ಜನಪ್ರತಿನಿಧಿಗಳ ಇದಕ್ಕೆ ಯಾರು ಹೊಣೆ? ಇದಕ್ಕೆ ಇದು ಎಲ್ಲಾ ಆಗ್ತಾ ಇರೋದು ಏನಿದೆ ಅಲ್ಲ, ಬಹಳ ಮಹಾ ದೊಡ್ಡ ತಪ್ಪಿದು. ಯಾವುದೇ ತರದ ಎಂತದು ನೋಟಿಸ್ ಬಂದಿಲ್ಲ ಇಲ್ಲಿ. ಆಕ್ಚುಲಿ ಹೇಳ್ತೇನೆ, ಈಗ ಒಂದ್ 8 ವರ್ಷದಿಂದ 2 ನೋಟಿಸ್ ಕಳ್ಸಿದ್ರು.
ಆ ನೋಟಿಸ್ ಪ್ರಕಾರ ನಾವು ಕೋರ್ಟಿಗೆ ಹೋದ್ವಿ. ಕೋರ್ಟ್ ಎಲ್ಲ 50-50 ಆಗಿದೆ. ಕೋರ್ಟ್ ನಲ್ಲಿ ಯಾವುದೇ ಆದೇಶ ಇಲ್ಲ, ಯಾವುದೇ ಆದೇಶ ನಿರ್ಧಾರವಾದ ಇದನ್ ಬಂದಿಲ್ಲ, ನಿಖರವಾದ ಇದನ್ನು ಆಗಿಲ್ಲ, ಏನು ಡಿಸಿಷನ್ ಆಗಿಲ್ಲ. ಅದ್ರಗೋಸ್ಕರ ನಾವು ಕೇಳ್ತಾ ಇರೋದು, ಇವರು ಹಿಂಗ್ಯಾಕ್ ಮಾಡ್ತಾ ಇದಾರೆ? ಏನ್ ಕಳು ಮಾಡಿದಾವ, ತುಡುಗ್ ಮಾಡಿದಾವ? ಲಕ್ಷ ಗಟ್ಲೆ ಬಂಡವಾಳ ಹಾಕಿ ಲಕ್ಷ ಗಟ್ಲೆ ಉದ್ರಿ ಕೊಟ್ಟಿರ್ತೇವೆ. ಅದ್ ಯಾರು, ಅದಕ್ಕೆ ಯಾರು ಹೊಣೆ? ಯಾರು? ಅದ್ರ ಮೇಲೆ ಎಲ್ಲಾ ನಿರ್ಭರ ಇದೆ ಜೀವನ ಎಲ್ಲರದು. ಪರಿಹಾರ ಏನಿಲ್ಲ, ಅದು ಕೋರ್ಟ್ ಆದೇಶ ಆಗುತ್ತಾನ. ಇವ್ರು ಕೋರ್ಟ್ ಆದೇಶ ಆಗುತ್ತಾನು ಕಮಿಷನರ್ ಆಗ್ಲಿ ಪೊಲೀಸ್ ಆಗ್ಲಿ ಯಾರೇ ಬಂದ್ ನಮ್ಗೆ ಯಾವ್ದೇ ತರಲಿಂದ ಟಾರ್ಚರ್ ಕೊಡಬಾರದು, ಇದನ್ನ ಕೇಳ್ತಾ ಅಲ್ಲ. ಇರೋದು. ಈಗ ನಮಗ ಇವತ್ತು ಫ್ಯಾಮಿಲಿಗಳು ಈ ಸ್ಟಾಲ್ ಮೇಲೆ ಡಿಪೆಂಡ್ ಇದಾವೆ. ಆಮೇಲೆ ಅವ್ರ ಕುಟುಂಬದ ಜನರು, ಒಂದು ಕುಟುಂಬದಲ್ಲಿ 5 ಜನ ಹಿಡಿದ್ರು 22,500 ಜನ ಬೀದಿ ಪಾಲಾಗ್ತಾರೆ. ಇದಕ್ಕೆ ಯಾರು ಹೊಣೆ? ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕಮಿಷನರ್ ಅವರು ಏನಾದ್ರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಇವ್ರಿಗೆ ಎಲ್ಲಾದ್ರೂ ಒಂದು ಏನಾರ ಅನುಕೂಲ ಮಾಡಿಕೊಡ್ಬೇಕು ಜೀವನ ಮಾಡ್ಕೊಳ್ಳಿಕ್ಕೆ. ಹಾಗೆ ನೀವು ದಬ್ಬಾಳಿಕೆ ಮಾಡಿ ಕೋರ್ಟ್ ಮುಖಾಂತರ ಅದು ಬಿಲ್ಡಿಂಗ್ ಬೀಳ್ತದೆ, ನೀವು ಒತ್ತಡ ಹಾಕಿದ್ರೆ ನಮಗೆ ಬಹಳ ಅನ್ಯಾಯ ಮಾಡೋದಂಗೆ ಆಗ್ತದೆ. ಆದ್ದರಿಂದ ದಯವಿಟ್ಟು ಈ ತರ ಎಲ್ಲ ಮಾಡ್ಬೇಡ್ರಿ, ನಮ್ ಕಾಲಾವಕಾಶ ಕೊಡ್ರಿ, ನಮ್ಗೊಂದು ರಿಹಬಿಲಿಟೇಷನ್ ಮಾಡ್ಲಿಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ರಿ. ನಮ್ಮ ಜೀವನ ಇದ್ರ ಮೇಲೆ ಡಿಪೆಂಡ್ ಇದೆ. ಇದನ್ ಬಿಟ್ಟು ನಮ್ಗೆ ಬೇರೆ ದಾರಿ ಇಲ್ಲ.